ಜಗತ್ತಿನ ಪ್ರತಿಯೊಬ್ಬ ಮನುಷ್ಯ ಒಂದೇ ವಿಷಯಕ್ಕೆ ತುಂಬಾ ಶ್ರಮ ಪಡ್ತಾನೆ, ಅದು ಅವನ ಹೊಟ್ಟೆ ಹಸುವನ್ನ ನಿವಾರಿಸೋದಕ್ಕೆ. ಸ್ಟಾರ್ಟ್ಅಪ್ ರಂಗ ವೇದಿಕೆ. ಇಲ್ಲಿ ಎಂಟರ್ಪ್ರೈನರ್ಸ್ ಮೀಟ್ ಆಗ್ತಾರೆ, ಮೆಂಟರ್ಗಳ ಜೊತೆ ಐಡಿಯಾಸ್ಗಳು ಸಿಗ್ತವೆ ಇನ್ವೆಸ್ಟರ್ಗಳ ಜೊತೆ, ಮತ್ತೆ ಸ್ಟಾರ್ಟ್ಅಪ್ಗಳಿಗೆ ಸಿಗ್ತದೆ ಅದರ ಫ್ಯೂಚರ್. ನಮಸ್ಕಾರ ಭಾರತ, ಸ್ವಾಗತ ನಿಮಗೆ ಐಡಿಯಾಸ್, ಇನೋವೇಷನ್ ಮತ್ತು ಆಂಟರ್ಪ್ರಿನರ್ಶಿಪ್ನ ಈ ಮಹಾಕುಂಭಕ್ಕೆ. ಇದರ ಹೆಸರು ಐಡಿಯಾ ಬಾಸ್. ಐಡಿಯಾ ನಿಮ್ದು, ದುಡ್ಡು ನಮ್ದು. ಸರಿ, ಹಾಗಾದ್ರೆ ಕರೆಯೋಣ ನಮ್ಮ ಐಡಿಯಾ ಬಾಸ್ನ ಇನ್ವೆಸ್ಟಿಂಗ್ ಟೈಟನ್ಸ್ನ. ಇನೋವೇಟಿವ್ ಡಿಸೈನ್ಸ್, ಲಕ್ಸುರಿ ಮತ್ತು ಅಡ್ವೆಂಚರ್ನ ಮಾಸ್ಟರ್, ಡೆಲ್ಲಾ ಲೀಡರ್ಶಿಪ್ನ ಫೌಂಡಿಂಗ್ ಲೀಡರ್ ಜಿಮ್ಮಿ ಮಿಸ್ತ್ರಿ, ಅವಾರ್ಡ್ ವಿನ್ನಿಂಗ್ ಜರ್ನಲಿಸ್ಟ್ ಶಿ ದ ಪೀಪಲ್ ಮತ್ತು ಗಾಯತ್ರಿಯ ಫೌಂಡರ್ ಶೈಲಿ ಚೋಪ್ರಾ, ಇಂದೋರಿಂದ ಅಮೆರಿಕದವರೆಗೂ ವ್ಯಾಪಾರವನ್ನು ಬೆಳೆಸಿರುವ ವಿಸಿ ಫ್ರಮ್ ವಾಷಿಂಗ್ಟನ್ ಡಿಸಿ ಸಂದೇಶ್ ಶಾರದಾ, ಲಿಬರ್ಟಿ ಶೂಸ್ನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಅನುಪಮ್ ಬನ್ಸಲ್, ಸೊ ಟೈಟನ್ಸ್, ನಮ್ಮ ಮೊದಲನೇ ಐಡಿಯಾ ಬಾಸ್ ಮೀಟ್ ಮಾಡೋಕೆ ರೆಡಿ ಇದ್ದೀರಾ? 7ನೇ ತಿಂಗಳು 2025. ನಮ್ಮ ದೇಶದ ಮೇಲಾದ ದಾಳಿಗೆ ಒಳ್ಳೆ ಉತ್ತರ ಕೊಡೋದಕ್ಕೆ ನಮ್ಮ ಸುರಕ್ಷತೆ ದಳ ಮಾಡಿದ್ದು ಆಪರೇಷನ್ ಸಿಂಧು. ಇಲ್ಲಿ ನಮ್ಮ ಧೈರ್ಯ ಮತ್ತೆ ವೀರತ್ವದ ಹೊರತಾಗಿ ನಮ್ಮ ಸೈನ್ಯವು ಮಿಸೈಲ್ ಮತ್ತೆ ಡ್ರೋನ್ ಇಂದ ಎದುರಾಳಿಗಳನ್ನ ಧೂಳಿಪಟ ಮಾಡಿದೆ. ಟೆಕ್ನಾಲಜಿನ ಈ ರೀತಿ ಬಳಸ್ಕೊಂಡಿರೋದಕ್ಕೆ ಇವತ್ತಿಗೂ ಆಪರೇಷನ್ ಸಿಂಧೂರ್ನ ಸೌತ್ ಏಷ್ಯಾದ ಮೊದಲ ಡ್ರೋನ್ ವಾರ್ ಅಂತ ಕೂಡ ನೆನ್ಪಿಟ್ಕೊಂತಾರೆ. ಆದ್ರೆ ಎಷ್ಟೋ ಜನಕ್ಕೆ ಈ ವಿಷಯ ಗೊತ್ತಿಲ್ಲ. ಈ ಯುದ್ಧ ಗೆಲ್ಲೋದಕ್ಕೆ ಎಷ್ಟೋ ಜನ ಇನೋವೇಷನ್ ವಾರಿಯರ್ಸ್ನ ಕೊಡುಗೆ ಕೂಡ ಇದೆ. ಅವರು ಹಗಲು ರಾತ್ರಿ ರಿಸರ್ಚ್ ಮಾಡಿ ಡ್ರೋನ್ಸ್ ಮತ್ತೆ ಮಿಸೈಲ್ನ ಚಲಾಯಿಸೋದಕ್ಕೆ ಸಹಾಯ ಮಾಡ್ತಾರೆ. ಇವತ್ತು ಭಾರತದ ಡಿಫೆನ್ಸ್ ಸೆಕ್ಟರ್ನ ಆತ್ಮನಿರ್ಭರ ಮಾಡೋ ಕನಸನ್ನ ಕಂಡು ಐಡಿಯಾ ಬಾಸ್ನ ವೇದಿಕೆ ಮೇಲೆ ಬರ್ತಿದ್ದಾರೆ ಇಬ್ರು ಇನೋವೇಟಿವ್ ವಾರಿಯರ್ಸ್. ಭುವನೇಶ್ವರದ ಅಪೂರು ಮತ್ತು ಸಂಬಲ್ಪುರ್ನ ರೋನಕ್ ಅಗರ್ವಾಲ್. ಅಪೂರ್ ಮತ್ತೆ ರೋನಕ್, ನಮ್ಮ ವೇದಿಕೆಗೆ ನಿಮಗೆ ಸ್ವಾಗತ. ಧನ್ಯವಾದ. ನಿಮ್ಮ ಪಿಚ್ಗೆ ನೀವು ತಯಾರಾಗಿದ್ದೀರಾ? ಖಂಡಿತ. ಸರಿ, ಹಾಗಾದ್ರೆ ಗುಡ್ ಲಕ್. ಥ್ಯಾಂಕ್ ಯು. ಹಲೋ ಟೈಟನ್ಸ್, ನನ್ನ ಹೆಸರು ರೋನಕ್ ಅಗರ್ವಾಲ್ ಅಂತ. ನಮಸ್ಕಾರ ಟೈಟನ್ಸ್, ನನ್ನ ಹೆಸರು ಅಪೂರ್ವ ಮಾಸು. ವಿ ಆರ್ ದ ಫೌಂಡರ್ಸ್ ಆಫ್ ಸ್ಪೇಸ್ ಫೀಲ್ಡ್ಸ್. ಟೈಟನ್ಸ್, ನಿಮ್ಮ ಕಾರ್ ಬ್ಯಾಟ್ರಿ ಏನಾದರೂ ಕೆಟ್ಟೋದ್ರೆ ನೀವೇನಾದರೂ ಅದನ್ನ ರಿಪ್ಲೇಸ್ ಮಾಡ್ತೀರಾ, ಇಲ್ಲ ಹೊಸ ಕಾರ್ ತಗೊಂಡ್ ಬರ್ತೀರಾ? ಬ್ಯಾಟ್ರಿ ರಿಪ್ಲೇಸ್ ಮಾಡ್ತೀರಾ? ಎಕ್ಸಾಕ್ಟ್ಲಿ. ನಮ್ಮ ಡಿಫೆನ್ಸ್ ಫೋರ್ಸಸ್ ಕೂಡ ಇಂಥದ್ದೇ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡುತ್ತೆ ಅವರ ರಾಕೆಟ್ಸ್ ಮತ್ತು ಮಿಸೈಲ್ಗಳ ಜೊತೆ. ಯಾವುದೇ ರಾಕೆಟ್ ಅಥವಾ ಮಿಸೈಲ್ ಎಷ್ಟು ದೂರ ಹೋಗುತ್ತೆ, ಎಷ್ಟು ಸ್ಪೀಡಾಗಿ ಹೋಗುತ್ತೆ ಅಂಡ್ ಎಷ್ಟು ವೇಟ್ ನ ಕ್ಯಾರಿ ಮಾಡಬಹುದು ಅನ್ನೋದು ಡಿಪೆಂಡ್ ಆಗಿರುತ್ತೆ ಅದರ ಒಂದು ಪ್ರೊಪಲ್ಷನ್ ಮೇಲೆ. ಪ್ರೊಪಲ್ಷನ್ ಅಂದ್ರೆ ರಾಕೆಟ್ ಫ್ಯೂಲ್, ಅದನ್ನ ನಾವು ಪ್ರೊಪಲೈನ್ ಕೂಡ ಅಂತೀವಿ. ಈ ಪ್ರಾಪ್ಲೆಂಟು ಸಾಲಿಡ್ ಫಾರ್ಮ್ ಅಲ್ಲಿ ಇರುತ್ತೆ. ಹೇಗೆ ದೀಪಾವಳಿ ಪಟಾಕಿಲಿ ಉಪಯೋಗಿಸುವಂತ ಸಿಡಿಮದ್ದು. ಈ ಪಟಾಕಿ ಏನಾದ್ರೂ 1-2 ವರ್ಷ ಯೂಸ್ ಮಾಡ್ಲಿಲ್ಲ ಅಂದ್ರೆ ಅದು ಹಾಳಾಗ್ಬಿಡುತ್ತೆ. ಹಾಗೆ 10-15 ವರ್ಷದವರೆಗೆ ಯಾವ್ದಾದ್ರು ಮಿಸೈಲ್ ಇಲ್ಲ ರಾಕೆಟ್ ಯೂಸ್ ಮಾಡ್ಲಿಲ್ಲ ಅಂದ್ರೆ ಅದ್ರ ಪ್ರಾಪ್ಲೆಂಟ್ ಲೈಫು ಎಕ್ಸ್ಪೈರ್ ಆಗ್ಬಿಡುತ್ತೆ. ಅಂದ್ರೆ ಪೂರ್ತಿ ಮಿಸೈಲು ವೇಸ್ಟ್ ಆಗುತ್ತೆ. ವರ್ಷಗಳಷ್ಟು ಹಳೆಯದಾದಂತಹ ಫಾರಿನ್ ಇಂಪೋರ್ಟೆಡ್ ಡಿಫೆನ್ಸ್ ಇನ್ವೆಂಟರಿ ಪ್ರೊಫೈಲರ್ ಎಕ್ಸ್ಪೈರ್ ಆದಾಗ ದೇಶದ ಕೋಟಿಗಟ್ಟಲೆ ದುಡ್ಡು ನಷ್ಟ ಆಗಿ ಹೋಗುತ್ತೆ. ಟ್ಯಾಕ್ಸ್ ಪೇಯರ್ಸ್ಗಳ ದುಡ್ಡನ್ನ ಉಳಿಸುವುದಕ್ಕಾಗಿ ಹಾಗೆ ನಮ್ಮ ಡಿಫೆನ್ಸ್ ಫೋರ್ಸ್ಗಳಿಗೆ ರಿಲಯಬಲ್ ಪಾರ್ಟ್ನರ್ ಆಗೋದಕ್ಕಾಗಿ ನಾವು ಶುರು ಮಾಡಿದ್ವಿ ಸ್ಪೇಸ್ ಫೀಲ್ಡ್ಸ್. ಸ್ಪೇಸ್ ಫೀಲ್ಡ್ಸ್ ಅಲ್ಲಿ ನಾವು ಎಂತ ಪ್ರಾಪ್ಲೆಂಟ್ ಮೇಲೆ ಕೆಲಸ ಮಾಡ್ತಿದೀವಿ ಅಂದ್ರೆ ಯಾವುದು ರಾಕೆಟ್ ನ ಪ್ರಾಪ್ಲೆಂಟ್ ನ ರಿಪ್ಲೇಸ್ ಮಾಡಿ ದೇಶವನ್ನ ಆತ್ಮನಿರ್ಭರ ಭಾರತವನ್ನಾಗಿ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ನಮ್ಮ ಪ್ರಾಪ್ರೈಟರಿ ಪ್ರಾಪರ್ಲೈನ್ಗಳಿಂದ ರಾಕೆಟ್ಸ್ ಮತ್ತು ಮಿಸೈಲ್ಗಳ ರೇಂಜ್, ಸ್ಪೀಡ್ ಮತ್ತೆ ಪರ್ಫಾರ್ಮೆನ್ಸ್ ಚಲಾವಣೆಯಲ್ಲಿರುತ್ತೆ. ಇನ್ಫ್ಯಾಕ್ಟ್ ಬೆಟರ್ ಕೂಡ ಆಗುತ್ತೆ. ಹಳೆ ಸ್ಟಾಕ್ ಮತ್ತೆ ರೀಯೂಸ್ಗೆ ರೆಡಿ ಆಗಿರುತ್ತೆ. ಇದರಿಂದ ದೇಶ ಮತ್ತು ದೇಶವಾಸಿಗಳ ಕೋಟಿಗಟ್ಟಲೆ ದುಡ್ಡು ನಷ್ಟ ಆಗಲ್ಲ.
ನಾವು ನಮ್ಮ ಇಂಡೈಜಿನಸ್ ಇನೋವೇಷನ್ ಜೊತೆ ಭಾರತವನ್ನ ಡಿಫೆನ್ಸ್ ಸೆಕ್ಟರ್ ಅಲ್ಲಿ ಆತ್ಮನಿರ್ಭರ ಮಾಡೋದಕ್ಕೆ ಬಯಸ್ತೀವಿ. ಅದಕ್ಕೋಸ್ಕರ ಇವತ್ತು ನಮ್ಮ ಆಸ್ಕ್ ಇದೆ ಬರೀ 2 ಕೋಟಿ ರೂಪಾಯಿ ಫಾರ್ 1.1% ಇಕ್ವಿಟಿ ಇನ್ ದ ಕಂಪ್ನಿ. ಸೊ ಟೈಟನ್ಸ್, ನೀವು ನಮ್ಮಗಳ ಜೊತೆ ಭಾರತವನ್ನ ಡಿಫೆನ್ಸ್ ಸೆಕ್ಟರ್ ಅಲ್ಲಿ ಆತ್ಮನಿರ್ಭರ ಭಾರತ ಮಾಡೋದಕ್ಕೆ ಕೈ ಜೋಡಿಸ್ತೀರಾ? ನಿಮಗೆ ಈ ಐಡಿಯಾ ಎಲ್ಲಿಂದ ಬಂತು? ಹೇಗೆ ಶುರು ಮಾಡಿದ್ರಿ ಇದನ್ನ? ನಾವು 2015ರಲ್ಲಿ ಜಾಯ್ನ್ ಆಗಿದ್ವಿ ಡಿಫರೆಂಟ್ ಇಂಜಿನಿಯರಿಂಗ್ ಸ್ಟ್ರೀಮ್ಗಳಲ್ಲಿ. ನಾನು ಸಿವಿಲ್ ಇಂಜಿನಿಯರ್, ರೋನಕ್ ಐಡಿಯಲ್ಲಿದ್ದ, ಅಂಡ್ ಸುದರ್ಶನ್ ನಮ್ಮ ಥರ್ಡ್ ಕೋ ಫೌಂಡರ್, ಅವನು ಮೆಕ್ಯಾನಿಕಲ್ ಅಲ್ಲಿದ್ದ. 2016 ನಾವು ಸೆಕೆಂಡ್ ಇಯರ್ ಅಲ್ಲಿದ್ದಾಗ ನಮಗೆ ತುಂಬಾ ಇಂಟ್ರೆಸ್ಟಿಂಗ್ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಹಿರಾಕು ಡ್ಯಾಮ್ ನಿಂದ ಸಿಕ್ತು. ಹಿರಾಕು ಡ್ಯಾಮ್ ಇಸ್ ದ ವರ್ಲ್ಡ್ಸ್ ಲಾಂಗೆಸ್ಟ್ ಡ್ಯಾಮ್ ಆನ್ ದ ರಿವರ್ ಮಹಾನದಿ. ಅವರು ನಮಗೊಂದು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಕೊಟ್ಟರು. ಡ್ಯಾಮ್ ನ ಕ್ಯಾಚ್ಮೆಂಟ್ ಏರಿಯಾ ಮತ್ತು ರಿಸರ್ವೈರ್ ನ ಸರ್ವೆ ಮಾಡ್ಬೇಕಂತ, ಯಾಕಂದ್ರೆ ಸ್ಯಾಡಿಮೆಂಟೇಷನ್ ಮತ್ತೆ ಸೆಂಟೇಷನ್ ನ ಮೆಜರ್ ಮಾಡಬೇಕು ಅಂತ. ನಾವು ಒಂದಷ್ಟು ಲೈಕ್ ಮೈಂಡೆಡ್ ಸ್ಟೂಡೆಂಟ್ಸ್ ಜೊತೆಗೆ ಬಂದ್ವಿ ಅಂಡ್ ಬ್ರೈನ್ ಸ್ಟಾರ್ಮಿಂಗ್ ನ ಶುರು ಮಾಡಿದ್ವಿ. ನಾವು ನಮ್ಮ ಹಾಸ್ಟೆಲ್ನ ಬ್ಯಾಕ್ ಯಾರ್ಡ್ ಅಲ್ಲಿ ಒಂದಷ್ಟು ಚಿಕ್ಕ ಪುಟ್ಟ ಪ್ರಾಜೆಕ್ಟ್ಗಳನ್ನ ಶುರು ಮಾಡಿದ್ವಿ. ನಾವೇನ್ ಮಾಡ್ತಿದ್ವಿ ಅಂದ್ರೆ ರಾತ್ರಿ ಎಲ್ಲರೂ ಮಲಗಿದ ನಂತರ ನಾವು ನಮ್ಮ ಟೆಸ್ಟ್ ಸೆಟಪ್ ತಗೊಂಡು ಹೋಗ್ತಿದ್ವಿ. ರಾತ್ರಿ ಎಲ್ಲ ಸೆಟಪ್ ಮಾಡ್ತಾ ಇದ್ವಿ, ಇಗ್ನೈಟ್ ಮಾಡ್ತಿದ್ವಿ. ಮೊದ್ಲಿಗೆ ಏನಾಗ್ತಿತ್ತು ಅಂದ್ರೆ ಇಂಜಿನ್ ಸಿಡಿದು ಹೋಗೋದು. ಅಂದ್ರೆ ಈ ದೀಪಾವಳಿ ಟೈಮಲ್ಲಿ ಪಟಾಕಿ ಹೇಗೆ ಸಿಡಿಯುತ್ತೋ ಹಾಗೆ ನಾವು ರೆಡಿಯಾಗಿರ್ತಿದ್ವಿ. ಒಂದ್ ವೇಳೆ ಅದು ಸಿಡಿದ್ರೆ ಎಲ್ಲರೂ ತಪ್ಪಿಸ್ಕೋಬೇಕು ಅಂತ. ಅದು ಸಿಡಿದೇ ಇದ್ರೆ ಸ್ವಲ್ಪ ಸೌಂಡ್ ಬಂದ್ರೆ ಆಮೇಲೆ ಸರಿ ಇದೆ, ನಾವೆಲ್ಲರೂ ಕೂತ್ಕೊಂಡು ಅನಲೈಸ್ ಮಾಡ್ತಿದ್ವಿ ಏನಾಗಿದೆ ಅಂತ. ಕಾಲೇಜಲ್ಲಿ 1000 ಮಕ್ಕಳಿದ್ರು, 980 ಮಕ್ಕಳೇನಿದ್ರು ಅವ್ರು ನಮ್ಮನ್ನ ರೇಗಿಸ್ತಿದ್ರು. ನಿಮ್ಮ ದೀಪಾವಳಿಯ ರಾಕೆಟ್ ಹಾರ್ತಾ ಇಲ್ವೋ? ಎಷ್ಟು ಸಲ ಹಾರ್ತು? 1 ವರ್ಷದ ಗ್ಯಾಪಲ್ಲಿ ಕನಿಷ್ಠ ಪಕ್ಷ ಡಜನ್ ಗಟ್ಟಲೆ ಫೇಲ್ ಆಯ್ತು. ಈ ತರ ಇಂಡಿಯಾನಲ್ಲಿ ಯಾವುದು ಅಟೆಂಪ್ಟ್ ಆಗಿರ್ಲಿಲ್ಲ. ಸೊ ಇದು ತುಂಬಾ ಯೂನಿಕ್ ಮತ್ತೆ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಇನಿಷಿಯೇಟಿವ್ ಆಗಿತ್ತು. ಆಗಸ್ಟ್ 2017 ನನಗೆ ಸರಿಯಾಗಿ ನೆನಪಿದೆ. ದಟ್ ವಾಸ್ ದ ಫಸ್ಟ್ ರಾಕೆಟ್ ದಟ್ ವಿ ಸಕ್ಸಸ್ಫುಲಿ ಫ್ಲೂ. ಇಟ್ ವೆಂಟ್ ಅಪ್ ಟು 1 ಕಿಲೋಮೀಟರ್ ಅಂಡ್ ದ್ಯಾಟ್ ವಾಸ್ ಅ ಬ್ಯೂಟಿಫುಲ್, ನಾನು ಹೇಳಿದಾಗೆ ಡಾವಿನ್ಸಿ ಮೂವ್ಮೆಂಟ್. ಹೆಮ್ಮೆ ಆಗುತ್ತೆ. ಐ ಡೋಂಟ್ ನೋ, ಅಂದರೆ ಪೇರೆಂಟ್ಸ್ಗೆ ಇಷ್ಟ ಆಗುತ್ತೆ, ಅವರು ಇದ್ರ ಬಗ್ಗೆ ಹೇಳ್ತಾರೆ. ಚಿಕ್ಕದಾದ ಟೌನ್ ಇಂದ ಬಂದು ನಾವು ಭರವಸೆ ಇಟ್ಕೊಳ್ತೀವಿ ನಾವು ಚಂದ್ರನವರೆಗೆ ಹೋಗ್ತೀವಿ ಅಂತ. ಅದೇನಂದ್ರೆ ಈಗ ನಾವು ಮಾಡ್ಬೋದು ಅಂದ್ರೆ ಯಾರೇ ಆದ್ರೂ ಚಿಕ್ಕ ಹಳ್ಳಿಯಿಂದ ಇಲ್ಲ ಚಿಕ್ಕ ಪಟ್ಟಣದಿಂದ ಬಂದು ಇದನ್ನು ಮಾಡ್ಬೋದು. ಪ್ರಧಾನಮಂತ್ರಿ ಅವರು ಕೂಡ ಅವರ ಭಾಷಣದಲ್ಲಿ ನಿಮ್ಮ ಹೆಸರನ್ನ ಹೇಳಿದ್ರು ಅಂತ. ಹಾಂ ಸರ್. ಆ ವಿಷಯ ಏನು ಅಂತ ಒಂದ್ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಹೇಳಿ. ನಾವು ಫಸ್ಟ್ ಸಕ್ಸಸ್ಫುಲ್ ರಾಕೆಟ್ ನ 2017ರಲ್ಲಿ ಲಾಂಚ್ ಮಾಡಿದ್ವಿ. ಆಫ್ಟರ್ ದ ಫಸ್ಟ್ ಸಕ್ಸಸ್ಫುಲ್ ಲಾಂಚ್ ನಮಗೆ ತುಂಬಾ ಆಫರ್ಸ್ಗಳು ಆಫರ್ ಆಯ್ತು. ಹೇಗೋ ಒಂದ್ ರೀತಿಯಲ್ಲಿ ನಮ್ಮ ವಿಷಯ ಪ್ರೈಮ್ ಮಿನಿಸ್ಟರ್ ಮೋದಿ ಅವರನ್ನು ತಲುಪಿತು. ಅಂಡ್ ಪ್ರಧಾನಮಂತ್ರಿ ಅವರು 2019ರಲ್ಲಿ ನಮ್ಮ ಕೆಲಸವನ್ನ ಅವರು ತುಂಬಾನೇ ಅಪ್ರಿಶಿಯೇಟ್ ಮಾಡಿದ್ರು. ಅಂಡ್ ಅವರು ಇಸ್ರೋಗೆ ಇನ್ಸ್ಟ್ರಕ್ಟ್ ಮಾಡಿದ್ರು, ನೀವು ಈ ಹುಡುಗರನ್ನ ವೇಟ್ ಮಾಡಿ ಮತ್ತೆ ಫಾರ್ಮಲಿ ಸಪೋರ್ಟ್ ಮಾಡಿ ಅಂತ. ಅದರ ನಂತರ ಇಸ್ರೋ ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ಇಂಡಿಯಾದ ಫಸ್ಟ್ ಇನೋವೇಟಿವ್ ಸೆಂಟರ್ ನ ಸೆಟಪ್ ಮಾಡಿದ್ರು. ಅಂಡ್ ನಮ್ಮ ಪ್ರಾಜೆಕ್ಟ್ಗೆ 50 ಲಕ್ಷ ರೂಪಾಯಿನ ಫಂಡ್ ಕೂಡ ಮಾಡಿದ್ರು. ನಾನು ನಿಮ್ಮಿಬ್ಬರಿಗೂ ಹಾರೈಸೋದಕ್ಕೆ ಇಷ್ಟಪಡ್ತೀನಿ. ನೀವು ಯಾವ ರೀತಿಯಲ್ಲಿ ಸ್ಪೇಸ್ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಿದ್ದೀರೋ ಇದು ಕೇವಲ ಇಲ್ಲಿರುವಂತ ನಮಗಷ್ಟೇ ಗರ್ವದ ವಿಷಯ ಅಲ್ಲ, ಇಡೀ ದೇಶಕ್ಕೆ ಗರ್ವ ತರುವಂತ ವಿಷಯ. ಧನ್ಯವಾದ ಸರ್. ನನಗೂ ಇದನ್ನು ತಿಳಿಸಿ ಮತ್ತು ನಮ್ಮ ವೀಕ್ಷಕರಿಗೂ ತಿಳಿಸಿ. ಈ ಸಾಲಿಡ್ ಸ್ಟೇಟ್ ಫ್ಯೂಯಲ್ ಪ್ರೊಪಲ್ಷನ್ ಸಿಸ್ಟಮ್ಗೆ ನೀವೇನ್ ಡೆವಲಪ್ ಮಾಡ್ತಾ ಇದ್ರಲ್ಲ, ಈ ಮಾರ್ಕೆಟ್ ಎಷ್ಟು ದೊಡ್ಡದಿದೆ, ಮತ್ತೆ ನಾವು ಯಾವೆಲ್ಲ ಮಿಸೈಲ್ ನ ಖರೀದಿ ಮಾಡಿದ್ವೋ ಆ ಮ್ಯಾನುಫ್ಯಾಕ್ಚರರ್ ನಮಗೆ ಫ್ಯೂಯಲ್ ನ ರಿಪ್ಲೇಸ್ ಮಾಡಿ ಕೊಡ್ತಾರೆ. ಇವತ್ತಿನ ತನಕ ಪದ್ಧತಿ ಈಗ ನಡ್ಕೊಂಡ್ ಬಂದಿದೆ. ನೀವೇನ್ ತಯಾರಿ ಮಾಡ್ತಿದ್ದೀರಾ ಮತ್ತೆ ಅವ್ರು ಏನ್ ಮಾಡ್ತಿದ್ರು, ಇದರಲ್ಲಿ ವ್ಯತ್ಯಾಸ ಏನಿದೆ? ಲೇಟ್ಲಿ ಈ ಮಾರ್ಕೆಟ್ ಡೈನಾಮಿಕ್ಸ್ ಸದ್ಯಕ್ಕೆ ಬದಲಾಗ್ತಾ ಇದೆ. ಯಾಕಂದ್ರೆ ಈ OEMs ಏನಿದೆ ಇವು ನಮ್ಮದೇ ಆದಂತಹ ಜಿಯೋಗ್ರಾಫಿಕ್ ಕಾನ್ಫ್ಲಿಕ್ಟ್ಸ್ ಅಲ್ಲಿ ಬಿಸಿ ಇದೆ. ಅಂಡ್ ಇವ್ರ ಹತ್ರ ಇನ್ಕ್ರೀಸಿಂಗ್ ಬ್ಯಾಕ್ಲಾಗ್ಸ್ ಇದೆ. ಅಂದ್ರೆ ತಿಳ್ಕೊಳ್ಳಿ, ಯುಕ್ರೇನ್, ರಷ್ಯಾ, ಇಸ್ರೇಲ್, ಇರಾನ್ ಎಕ್ಸೆಟ್ರಾ. ನಮ್ಮ ಆಕ್ಸೆಸಿಬಿಲಿಟಿ ಟು ದೋಸ್ OEMs ಲಿಮಿಟೆಡ್ ಆಗಿದೆ. ಅಂಡ್ ಸೆಕೆಂಡ್, ತುಂಬಾ ದೊಡ್ಡ ಒಂದು ವೇವ್ ಇದೆ ಫಾರ್ ಇಂಡೈಜನೈಸೇಷನ್. ಯಾಕಂದ್ರೆ ಇದು ಸೋವರಿನ್ ಕೆಪಬಿಲಿಟೀಸ್ ಆಗಿದೆ. ನಾವು ಇದನ್ನ ಆಪರೇಷನ್ ಸಿಂಧೂರಲ್ಲೂ ನೋಡಿದೀವಿ. ಗೌರ್ಮೆಂಟ್ಗೆ ಒಂದು ಸರ್ಚ್ ಕೆಪಬಿಲಿಟೀಸ್ ಬೇಕು, ಡೊಮೆಸ್ಟಿಕ್ ಮಿಲಿಟರಿ ಇಂಡಸ್ಟ್ರಿಯಲ್ ಕಾಂಪ್ಲೆಕ್ಸ್ ಮಾಡೋದಿದೆ. ಅದಕ್ಕಾಗಿ ಈ ಕ್ರಿಟಿಕಲ್ ಕೆಪಬಿಲಿಟೀಸ್ ಗೌರ್ಮೆಂಟ್ ಕೂಡ ಬಯಸ್ತಾ ಇದೆ ವಿದಿನ್ ದ ಬಾರ್ಡರ್ ನರ್ಚರ್ ಆಗಲಿ ಅಂತ.
ಇಷ್ಟೊಂದು ಇದು ಲಾರ್ಜ್ ಸ್ಕೇಲ್ ಪ್ರಾಜೆಕ್ಟ್ಸ್ಗಳು ಗೌರ್ಮೆಂಟ್ ಇಲ್ಲ ಪ್ರೈವೇಟ್ ಪಾರ್ಟ್ನರ್ಶಿಪ್ ಇಂದ ನಡೆಯುತ್ತಾ ಇಲ್ಲ? ನಮ್ಮ ಪ್ರೈಮರಿ ಮಾರ್ಕೆಟ್ B2G ಆಗಿದೆ ಖಂಡಿತ. ಅಂಡ್ 100% ನಮಗೆ ಗೌರ್ಮೆಂಟ್ ಸಪೋರ್ಟ್ ಬೇಕೇ ಬೇಕಾಗುತ್ತೆ ಅಂಡ್ ನಮಗದು ಸಿಕ್ಕಿದೆ ಕೂಡ. ನಾವು ಮಿನಿಸ್ಟ್ರಿ ಆಫ್ ಡಿಫೆನ್ಸ್, ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ, ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್, ITMIT, ಸ್ಟಾರ್ಟ್ಅಪ್ ಇಂಡಿಯಾ ಇಂತಹ ತುಂಬಾ ಪ್ರೋಗ್ರಾಮ್ಸ್ ನ ಫಂಡೆಡ್ ಕೂಡ ಆಗಿದ್ದೀವಿ. ಅಂಡ್ ರೆಗ್ಯುಲೇಟರಿ ಪ್ರಾಸೆಸ್ ಏನಿದೆ ಅದು ಗೌರ್ಮೆಂಟ್ ಕಂಟ್ರೋಲ್ ಅಲ್ಲಿ ಇದೆ. ಸೊ ಗೌರ್ಮೆಂಟ್ ಜೊತೆಗೆ ಕಂಟಿನ್ಯೂಯಸ್ ಲೈಸನಿಂಗ್ ಅಂಡ್ ರಿಲೇಶನ್ಶಿಪ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನನ್ಗಂತೂ ಯಾವಾಗ್ಲೂ ಏನ್ ಅನ್ಸುತ್ತೆ ಅಂದ್ರೆ ಈ ಸೆಕ್ಟರ್ ಮೇಲೆ ತುಂಬಾನೇ ಇಂಟ್ರೆಸ್ಟ್ ಇದೆ ನನ್ಗೆ. ಯಾಕಂದ್ರೆ ನಮ್ ಫಾದರ್ ಅವ್ರ 1983 ನಲ್ಲಿ ಫ್ರಾನ್ಸ್ ಇಂದ ಜೆಟ್ ಪ್ಲೇನ್ಸ್ ನ ಇಂಡಿಯಾಗೋಸ್ಕರ ಅವರೇ ಫ್ಲೈ ಮಾಡ್ಕೊಂಡ್ ಬಂದಿದ್ರು. Wow. ನಾನು ಈ ಟರ್ಮ್ಸ್ ನೆಲ್ಲ ಚಿಕ್ಕವಳಿಂದಾನು ಕೇಳಿಸ್ಕೊಂಡ್ ಬಂದಿದ್ದೀನಿ. ಸೊ ಪ್ಲೀಸ್ ನೀವು ತಿಳಿಸ್ಕೊಡಿ, ನೀವು ಯಾವ ತರಹದ ಡಿಮ್ಯಾಂಡ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಈ ಸೆಕ್ಟರ್ ಅಲ್ಲಿ? ಡಿಮಾಂಡ್ ಏನಿದೆ ಅದು ಡಿಫೆನ್ಸ್ ಬಜೆಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ಎಷ್ಟು ವೆಪನ್ಸ್ ನ ಪ್ರೊಕ್ಯೂರ್ಮೆಂಟ್ ಮಾಡ್ತೀವೋ ಈಸ್ ಡೈರೆಕ್ಟ್ಲಿ ಅ ಫಂಕ್ಷನ್ ಆಫ್ ಡಿಫೆನ್ಸ್ ಬಜೆಟ್ ಎಷ್ಟಿದೆ ಅಂತ. Yeah. ಇವತ್ತು $80 million ಇದೆ. ರಕ್ಷಾ ಮಂತ್ರಿ ಅವರು ಆಲ್ರೆಡಿ ಪ್ರಾಮಿಸ್ ಮಾಡಿದ್ದಾರೆ 5 ವರ್ಷದಲ್ಲಿ ನಾವು $100 million ಕೂಡ ಕ್ರಾಸ್ ಆಗ್ತೀವಂತ. ಸೆಕೆಂಡ್ಲಿ ಏನೊಂದು ಅನ್ಟ್ಯಾಪ್ಡ್ ಅಪರ್ಚುನಿಟಿ ಇದೆ ಫಾರ್ ರೀಪರ್ಬಿಶ್ಮೆಂಟ್. ಅದನ್ನ ಕರೆಂಟ್ ಇನ್ಕಂಬೆಂಟ್ಸ್ ಮಾಡೋಕ್ ಆಗ್ತಾ ಇಲ್ಲ. ಯಾಕಂದ್ರೆ ಹ್ಯೂಜ್ ಅಮೌಂಟ್ ಆಫ್ R&D. ನಿಮಗೆ ಯಾವ್ದಾದ್ರು ಫಾರಿನ್ ವೆಪನ್ ನೋಡಿ ಅದರ ಒಂದು ಪ್ರೊಪೆಲ್ಲರ್ ನ ರಿವರ್ಸ್ ಇಂಜಿನಿಯರಿಂಗ್ ಮಾಡೋದು ಅಂದ್ರೆ ಆ ಲೆವೆಲ್ ನ R&D ಅಂಡ್ DNA ಯಾವುದೇ ಇನ್ಕಂಬೆಂಟ್ ಕಂಪನಿಯಲ್ಲಿ ಎಕ್ಸಿಸ್ಟ್ ಮಾಡ್ತಾ ಇಲ್ಲ. ಅಂಡ್ ಇವಾಗ ಏನ್ ಸ್ಕೋಪ್ ಆಫ್ ಎಂಗೇಜ್ಮೆಂಟ್ ಇದೆ ಅಂದ್ರೆ R&D ಬೇಸ್ಡ್ ಕಾಂಟ್ರಾಕ್ಟ್ಸ್ ಇದೆ. ಆದ್ರೆ ಇದರಲ್ಲಿ ಫ್ಯೂಚರ್ ಪ್ರೊಕ್ಯೂರ್ಮೆಂಟ್ ನ ಕಮಿಟ್ಮೆಂಟ್ಸ್ ಕೂಡ ಇದೆ. ಓಕೆ. ಸೊ ಗೌರ್ಮೆಂಟ್ ಇನ್ನೊಂದು ವಿಷಯನ ತುಂಬಾ ಚೆನ್ನಾಗಿ ಮಾಡಿದೆ. ಅದೇನಂದ್ರೆ ಡಿಫೆನ್ಸ್ ಅಕ್ವಿಸಿಷನ್ ಪ್ರೊಸೀಜರ್, ಪ್ರೊಕ್ಯೂರ್ಮೆಂಟ್ ಪ್ರೊಸೀಜರ್ ನ ಕೂಡ ತುಂಬಾ ರಿಫಾರ್ಮ್ ಮಾಡಿದ್ದಾರೆ. ಸ್ಟಾರ್ಟ್ಅಪ್ ಫ್ರೆಂಡ್ಲಿ ಮಾಡಿದ್ದಾರೆ. ಖಂಡಿತ ಪರ್ಫೆಕ್ಟ್ ಸೆಕ್ಟರ್, ಪರ್ಫೆಕ್ಟ್ ಟೈಮ್ ಅಲ್ಲಿ ಆಕ್ಚುಲಿ ಗವರ್ಮೆಂಟ್ ಅಂತೂ ತುಂಬಾ ಕ್ಲಿಯರ್ ಆಗಿದ್ದಾರೆ ಈ ಇಶ್ಯೂ ಬಗ್ಗೆ. ಮತ್ತು ಈ ವೇದಿಕೆಯ ವಿಶೇಷತೆ ಏನಂತಂದ್ರೆ ನಾವು ಬರೀ FMC ಗೂಡ್ಸ್ ಬಗ್ಗೆ ಮಾತಾಡ್ತಾ ಇಲ್ಲ, ಬರೀ ಸರ್ವಿಸಸ್ ಬಗ್ಗೆ ಮಾತಾಡ್ತಾ ಇಲ್ಲ. ನಾವೆಂಥ ಸರ್ವಿಸ್ ಮತ್ತೆ ಸೊಲ್ಯೂಷನ್ ಬಗ್ಗೆ ಮಾತಾಡ್ತಿದೀವಿ ಅಂದ್ರೆ ದೇಶದ ಡಿಫೆನ್ಸ್ ಜೊತೆ ಸೇರ್ಕೊಂತ ಇದೆ. ಡಿಫೆನ್ಸ್ ಟೆಕ್, ಡೀಪ್ ಟೆಕ್ ಇನ್ ಡಿಫೆನ್ಸ್. ವೆರಿ ವೆಲ್ ಸೆಡ್. ಇದ್ರ ಜೊತೆಗೇನೆ ನಾವು ನಮ್ಮ ಮಾರ್ಕೆಟ್ ಡಿಮ್ಯಾಂಡು ನೋಡೋಣ. ನಿಮ್ಮ ವೋಟಿಂಗ್ ಮೀಟರ್ ತಗೊಳ್ಳಿ, ಎಸ್ ಆರ್ ನೋ ಬಟನ್ ಒತ್ತೋದ್ರ ಮೂಲಕ ನಿಮ್ಮ ಪ್ರಕಾರ ಈ ಪ್ರಾಡಕ್ಟ್ನ ಡಿಮ್ಯಾಂಡ್ ಎಷ್ಟಿರಬೇಕು ಅಂತ ಹೇಳಿ. ನಿಮ್ಮ ಸಮಯ ಶುರುವಾಗುತ್ತೆ ಈಗ. ನೋಡೋಣ. ಓ, ನಿಮ್ಮ ಆಸ್ಕ್ನ ನೀವು ಇನ್ನೊಂದ್ಸತಿ ಕೇಳಿ. ಸೊ ಟ್ರೇಡರ್ಸ್ ನಮ್ಮ ಆಸ್ಕ್ ಇರೋದು 2 crore ಫಾರ್ 1.1% ಇಕ್ವಿಟಿ. ಆನ್ ಗೋಯಿಂಗ್ ರೌಂಡ್ ಇದೆ ಮತ್ತೆ ಪ್ರೀ ಸೀರೀಸ್ ರೌಂಡ್ ಆಗಿದೆ. ಅದರಲ್ಲಿ ನಾವು 40 to 45 crores ರೇಸ್ ಮಾಡ್ತಾ ಇದೀವಿ ಅಂಡ್ ಮೋಸ್ಟ್ ಆಫ್ ದಟ್ ಈಸ್ ಆಲ್ರೆಡಿ ಕಮಿಟೆಡ್. ಓಕೆ. ಈ ಫಂಡ್ ರೈಸ್ ಆದ್ಮೇಲೆ ನೀವು ಯಾವ ಪೊಸಿಷನ್ ಅಲ್ಲಿ ಇರ್ತೀರಾ ಇನ್ ಟರ್ಮ್ಸ್ ಆಫ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್? ಇದು ನೆಕ್ಸ್ಟ್ 2.5 yearsಗೆ ಪ್ಲಾನ್ ಆಗಿದೆ. ಆಕ್ಚುಲಿ ದ ಪ್ರೊಸೀಡ್ಸ್ ಆಫ್ ದ ಫಂಡ್ಸ್ ಪ್ರೈಮರ್ಲಿ 60 to 70% ಆಫ್ ದ ಫಂಡ್ಸ್ ಇಸ್ ಗೋಯಿಂಗ್ ಟು ಯೂಸ್ ಟು ಫಾರ್ ದ ಕೆಪೆಟ್ಸ್ ಅಂಡ್ ರಿಮೈನಿಂಗ್ ಈಸ್ ಫಾರ್ ಕಂಟಿನ್ಯೂಯಿಂಗ್ ದಿ R&D ಅಂಡ್ ಟೀಮ್ ಕಾಸ್ಟ್. ಸ್ವಲ್ಪ ಪ್ರಾಫಿಟಬಿಲಿಟಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀರಾ? ಹಾ ಸರ್, ಸದ್ಯಕ್ಕೆ ನಾವು ಪ್ರಾಫಿಟಬಲ್ ಅಂತೂ ಆಗಿಲ್ಲ. no ಯಾಕಂದ್ರೆ ನಮ್ಮ problem. R&D ಎಕ್ಸ್ಪೆನ್ಸಸ್ ಇದೆ. ಟಿಪಿಕಲ್ ಸೇಲ್ ಅಂಡ್ ಬ್ರೇಕ್ ಇವನ್ ಅಂಡ್ BOM ಕಾಸ್ಟ್. ಜನರಲಿ ನಮ್ಮ ಕಾಗ್ಸ್ ಏನಿದೆ, ಕಾಸ್ಟ್ ಆಫ್ ಗುಡ್ಸ್ at a certain scale of 40 to 45%. Okay. And ಅದರ ನಂತರ ಮ್ಯಾನ್ ಪವರ್ ಅಂಡ್ ಅದರ್ ಕಾಸ್ಟ್ ಎಲ್ಲ ಇನ್ಕ್ಲೂಡ್ ಮಾಡಿ ಬಿಟ್ಟ ಎಸ್ಟಿಮೇಟೆಡ್ ಆಗಿದೆ 35% ಅಂಡ್ ಪ್ಯಾಟ್ ವಿಲ್ ಬಿ ಪ್ರೊಬಬ್ಲಿ 15%. ಸೊ ನಮ್ಮ ಇಂಡಿಯಾದ ಡಿಫೆನ್ಸ್ ಸೆಕ್ಟರ್ನ ಆತ್ಮನಿರ್ಭರ ಮಾಡುವಂತ ಈ ಒಂದು ಪ್ರಾಜೆಕ್ಟಿಗೆ ನೀವು ಇನ್ವೆಸ್ಟ್ ಮಾಡಿ ಕೈ ಜೋಡಿಸ್ತೀರಾ ಹೇಗೆ? ನನ್ನ ಪ್ರಕಾರ ಎಲ್ಲ ಸರಿಯಾಗಿದೆ. ದೇರ್ ಆರ್ ಲಾಟ್ ಆಫ್ ಇಫ್ಸ್ ಅಂಡ್ ಬಟ್ಸ್. ನನ್ನ ಇಫ್ಸ್ ಅಂಡ್ ಬಟ್ಸಲ್ಲಿ DIL ಇದೆ. ನನ್ನ ಇಫ್ಸ್ ಅಂಡ್ ಬಟ್ಸಲ್ಲಿ ಗೌರ್ಮೆಂಟ್ ಪೇಮೆಂಟ್ ಇದೆ. ನಾನು ನನ್ನ ಸುಮಾರು ಜನ ಫ್ರೆಂಡ್ಸ್ಗಳಿಗೆ ಯಾರು ಈ ಸೆಕ್ಟ್ರಲ್ಲಿ ಕೆಲಸ ಮಾಡಿದಾರೋ ಸುಮಾರು ಜನ ಫೇಲ್ ಆಗೋದನ್ನ ನೋಡಿದ್ದೀನಿ. ಯಾಕಂದ್ರೆ ಅವ್ರಿಗೆ ದುಡ್ಡು ಟೈಮಿಗೆ ಸರಿಯಾಗಿ ಸಿಗೋದಿಲ್ಲ. ಅದಕ್ಕೋಸ್ಕರ ನಾನಿವತ್ತು ನಿಮ್ಮ ಜೊತೆ ಕೈ ಜೋಡ್ಸೋಕ್ಕಾಗೋದಿಲ್ಲ ನೋಡಿ. ನನಗೆ ಸ್ಪೇಸ್ ಫೀಲ್ಡ್ ಅರ್ಥ ಆಗೋದಿಲ್ಲ ಮತ್ತೆ ಗೌರ್ಮೆಂಟ್ ರಿಲೇಶನ್ಶಿಪ್ಸು ಅರ್ಥ ಆಗೋದಿಲ್ಲ. ಆದ್ರಿಂದ ನಾನು ನಿಮ್ಮ ಜೊತೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಾಗೋದಿಲ್ಲ. Thank you so much. ಥ್ಯಾಂಕ್ ಯು ವೆರಿ ಮಚ್. ಜಿಮ್ಮಿ, ನೀವು? ನಾನು 50 ಲಕ್ಷ ಇನ್ವೆಸ್ಟ್ ಮಾಡೋದಕ್ಕೆ ತಯಾರಿದ್ದೀನಿ. ಇವರ 42 ಕೋಟಿ ಫಂಡಿಂಗ್ ಕನ್ಫರ್ಮ್ ಆಗಿದೆ. 2 ಕೋಟಿಯ ಏನ್ ಶಾರ್ಟ್ ಫಾಲ್ ಇದೆ. ನಾನು 50 ಲಕ್ಷ ಮಾಡ್ತೀನಿ ಸೇಮ್ ವ್ಯಾಲ್ಯೂಯೇಷನ್ಗೆ. ನನಗೆ ಇದರಲ್ಲಿ ತುಂಬಾನೇ ಬಿಸ್ನೆಸ್ ಗ್ರೋತ್ ಕಾಣಿಸುತ್ತೆ. ಸೊ ನಾನು ನಿಮ್ ಜೊತೆ ಕೈ ಮಿಲಾಯಿಸ್ತೀನಿ. ಐ ವಿಲ್ ಇನ್ವೆಸ್ಟ್ ಸೇಮ್ ಅಮೌಂಟ್ ಆಸ್ ಜಿಮ್ಮಿ, 50 lakhs at the same valuation ನೀವು ಕೊಟ್ಟಿರೋ Thank you very much. ಥ್ಯಾಂಕ್ ಯು.
ಸರಿ, ಹಾಗಾದ್ರೆ ನಿಮ್ಮ ಹತ್ರ ಈಗ 2 ಆಫರ್ ಇದೆ. ಜಿಮ್ಮಿ 50 ಲಕ್ಷ ಹಾಕೋದಕ್ಕೆ ರೆಡಿ ಇದ್ದಾರೆ, ಶೈಲಿ 50 ಲಕ್ಷ ಹಾಕೋದಕ್ಕೆ ರೆಡಿ ಇದ್ದಾರೆ. ನಿಮ್ಮ ವ್ಯಾಲ್ಯೂಯೇಷನ್ಗೆನೆ ನನಗನ್ನಿಸ್ತಾ ಇದೆ ನಿಮ್ಮಿಬ್ರಿಗೂ ಇದರಿಂದ ಯಾವ ತೊಂದರೆನೂ ಇಲ್ಲ ಅಂತ. ಹಾಗಾದ್ರೆ ಖಂಡಿತ. ಕೈ ಮಿಲಾಯಿಸೋದಕ್ಕೆ ರೆಡಿನಾ? ಖಂಡಿತ, ನಾವು ಕೈ ಸರಿ, ಮಿಲಾಯಿಸ್ತೀವಿ. ಬನ್ನಿ ಹಾಗಾದ್ರೆ. ಥ್ಯಾಂಕ್ ಯು That's very good. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ ಯು ಸೊ ಮಚ್. ಕಂಗ್ರ್ಯಾಚುಲೇಷನ್ಸ್. ನಮಸ್ಕಾರ ಸರ್. ನಿಮಗೂ ಕಂಗ್ರ್ಯಾಚುಲೇಷನ್ಸ್. ಆಲ್ ರೈಟ್, ಗುಡ್ ಲಕ್ ಅಂಡ್ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು.